ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ನೀವು. ತಮಗೂ ಮತ್ತು ಸಿ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಗುರುಜಿ, ಯುಗಾದಿ ಹಬ್ಬ ಇವತ್ತು ಆಗಿರೋದ್ರಿಂದ ಎಲ್ಲೆಡೆಯೂ ಕೂಡ ಯುಗಾದಿಯ ಸಂಭ್ರಮ ಮನೆ ಮಾಡಿದೆ. ಬಹಳ ಸಂಭ್ರಮದಿಂದ ಆಚರಣೆಯಲ್ಲಿ ಎಲ್ಲರೂ ಕೂಡ ನಿರತರಾಗಿದ್ದಾರೆ. ಹಾಗಾಗಿ ಯುಗಾದಿ ಹಬ್ಬದ ಆಚರಣೆ ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಯುಗಾದಿ ಹಬ್ಬದ ಮಹತ್ವವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ, ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ಪುರಾಣಗಳ ಪ್ರಕಾರ ನಾರದ ಮಹರ್ಷಿಗಳಿಗೆ 60 ಜನ ಮಕ್ಕಳಿರ್ತಾರೆ. ಆ 60 ಜನರ ಮಕ್ಕಳ ಹೆಸರಿನಲ್ಲಿ ಒಂದೊಂದು ಸಂವತ್ಸರಗಳು ಪ್ರಾರಂಭ ಆಗತ್ತೆ. ಅದಕ್ಕೆ ಅವರ ಹೆಸರಲ್ಲಿ ಇರುವಂಥದ್ದು ಒಂದೊಂದು ಸಂವತ್ಸರ. ಪರಾಭವ ಅನ್ನುವಂತಹ ಸಂವತ್ಸರಕ್ಕೆ ನಾವು ಇಂದಿನಿಂದ ಕಾಲಿಟ್ಟಿದ್ದೇವೆ. ಪ್ರಭವ, ವಿಭವ ಇತ್ಯಾದಿ 60 ಸಂವತ್ಸರಗಳು. 60 ಸಂವತ್ಸರಗಳು ಒಂದು ಸೈಕಲ್. ಹೇಗೆ 60 ನಿಮಿಷ ಒಂದು ಗಂಟೆ ಆಗತ್ತೋ, 60 ಸೆಕೆಂಡ್ ಒಂದು ನಿಮಿಷವಾಗತ್ತೋ, ಹಾಗೆ 60 ಸಂವತ್ಸರಗಳು ಒಂದು ಸೈಕಲ್. ಹಾಗಾಗಿ ಈ ಪರಾಭವ ನಾಮ ಸಂವತ್ಸರ ಈ ಹಿಂದೆ 60 ವರ್ಷಗಳ ಮುಂಚೆ ಬಂದಿತ್ತು, ಇವಾಗ ಮತ್ತೆ ಬಂದಿದೆ. ಹಾಗೆ ಆದಾಗ್ಲೇ 60 ವರ್ಷದ ಶಾಂತಿ ಅಂತ ಒಂದು ಮಾಡ್ತೇವೆ. ಅಂದರೆ ನಾವು ಹುಟ್ಟಿದ ಸಂವತ್ಸರ ಮತ್ತೆ ಬರುವಂಥದ್ದು. ಹೀಗೆ ಯುಗಾದಿ ಅನ್ನುವಂಥದ್ದು ಯುಗದ ಆದಿ ಅಂತ, ಅಂದರೆ ಯುಗ ಪ್ರಾರಂಭ ಆದಂತಹ ದಿವಸ ಅನ್ನುವಂಥದ್ದು. ತ್ರೇತಾಯುಗಾದಿ, ಕೃತಯುಗಾದಿ, ದ್ವಾಪರ ಯುಗಾದಿ ಮತ್ತು ಕಲಿಯುಗಾದಿ ಅಂತ 4 ಯುಗಾದಿಗಳು ಬರ್ತದೆ. ಅದರಲ್ಲಿ ಪ್ರತಿ ವರ್ಷ ಬರುವಂತಹ ಯುಗಾದಿ ಸಂವತ್ಸರದ ಪ್ರಾರಂಭ. ಆದರೆ ತ್ರೇತಾಯುಗಾದಿ ಯಾವತ್ತು ಪ್ರಾರಂಭ ಆಯಿತು? ಅಕ್ಷಯ ತೃತೀಯದಂದು. ಈ ರೀತಿಯಾಗಿರುವಂತಹ ಒಂದಷ್ಟು ವಿಚಾರಗಳು. ಹಾಗಾಗಿ ಇವತ್ತು ಇಲ್ಲಿಂದ ಚೈತ್ರ ಶುಕ್ಲ ಪ್ರತಿಪತ್ ನಾವು ಯುಗಾದಿ ಅಂತ ನಾವು ಅದನ್ನು ಆಚರಣೆಯನ್ನು ಮಾಡಿ, ಅಲ್ಲಿಂದ 1 ವರ್ಷಗಳ ಕಾಲ 6 ಋತುಗಳು, 12 ಮಾಸಗಳು, ಮತ್ತು ಉತ್ತರಾಯಣ ದಕ್ಷಿಣಾಯಣ ಅಂತ 2 ಆಯನಗಳು, ಇದೆಲ್ಲವನ್ನು ಸೇರಿಸಿ ಒಂದು ಸಂವತ್ಸರ ಅಂತ ಕರಿತೇವೆ. ಆ ಒಂದು ಸಂವತ್ಸರ ಪ್ರಾರಂಭ ಆಗುವಂಥದ್ದು ಇಂದಿನಿಂದ. ಚೈತ್ರ ಮಾಸ ನಮಗೆ ಪ್ರಾರಂಭ ಆಗುವಂಥದ್ದೇ ವಸಂತ ಋತು ಚೈತ್ರ ಮಾಸ. ಹಾಗಾಗಿ ಯುಗಾದಿ ಅನ್ನುವಂಥದ್ದು ಹೇಗೆ ಗೊತ್ತಾಗತ್ತೆ? ಗಿಡದ ಚಿಗುರು ಒಡೆಯುತ್ತೆ, ಮತ್ತೆ ಮಾವಿನ ಮರದಲ್ಲಿ ನಮಗೆ ಹೂವು ಪ್ರಾರಂಭ ಆಗತ್ತೆ, ಬೇವಿನ ಮರದಲ್ಲಿ ಹೂವು ಪ್ರಾರಂಭ ಆಗತ್ತೆ. ಮತ್ತೆ ಪ್ರಾರಂಭ ಆಗುವಂಥದ್ದೇ ನಮಗೆ ಸಮ್ಮರ್ ಸೀಸನ್ನಿಂದ. ನಮ್ಮ ಶಾಸ್ತ್ರದ ಕಲ್ಪನೆಯಲ್ಲಿ ಏನು ಸೀಸನ್ಸ್ ಅನ್ನುವಂಥದ್ದಿದೆ, ಅದು ಪ್ರಾರಂಭ ಆಗೋದೇ ಸಮ್ಮರ್ ಸೀಸನ್ನಿಂದ. ಸಮ್ಮರ್ ಸೀಸನ್ ಪ್ರಾರಂಭ ಆಗುವಂತಹ ದಿನವೇ ಯುಗಾದಿ. ಇಲ್ಲಿಂದ ಈಚೆಗೆ ಪ್ರಾರಂಭ ಇನ್ನು 2 ತಿಂಗಳ ಕಾಲ ವಸಂತ ಋತು, ಅದಾದ ಮೇಲೆ ಬೇರೆ ಬೇರೆ 6 ಋತುಗಳು ಅನ್ನುವಂಥದ್ದು, ಅದರಲ್ಲಿ 2 ತಿಂಗಳುಗಳು 12 ಮಾಸಗಳಾಗಿ ಫಾಲ್ಗುಣ ಮಾಸಕ್ಕೆ ಮುಗಿಯುತ್ತೆ. ಇದು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ಗೂ ಮತ್ತು ಧಾರ್ಮಿಕ ಕ್ಯಾಲೆಂಡರ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತ, ಅಲ್ಲಿ ಜನವರಿ 1 ಪ್ರಾರಂಭ ಆಗತ್ತೆ. ಆದರೆ ನಮಗೆ ಪ್ರಾರಂಭ ಆಗುವಂಥದ್ದು ಚೈತ್ರ ಶುಕ್ಲ ಪ್ರತಿಪತ್ ಸೂರ್ಯೋದಯದಿಂದ ನಮಗೆ ಯುಗಾದಿ. ಹಾಗಾಗಿ ಈ ದಿನ ನಾವು ಯುಗಾದಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂವತ್ಸರದ ಹೆಸರು ಪರಾಭವ ನಾಮ ಸಂವತ್ಸರ ಅಂತ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಗುರುವಾರ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಗುರುವಾರ ಪ್ರಾರಂಭ ಆಗುವಂತಹ ಕಾರಣ, ಈ ಸಂವತ್ಸರಕ್ಕೆ ರಾಜ ಯಾರು ಅಂತಂದರೆ ಗುರುವನ್ನು ರಾಜ ಅಂತ ನಾವು ನೋಡ್ತೇವೆ. ಗುರು ರಾಜನಾದರೆ ಏನು ಫಲಗಳು ಉಂಟಾಗತ್ತೆ ಅಂತಂದರೆ, ಸತ್ಕಾರ್ಯಗಳನ್ನು ಮಾಡುವಂತಹ ದ್ವಿಜರು, ಅಂದರೆ ಎಲ್ಲ ಯಾರು ಒಳ್ಳೆಯದನ್ನು ಮಾಡುವಂತಹ ಒಂದಷ್ಟು ಮನಸ್ಥಿತಿ ಇದೆಯೋ ಅವರಿಗೆ ಇನ್ನೂ ಹೆಚ್ಚು ಪ್ರೇರಣೆ ಆಗಿ ಒಳ್ಳೆ ಕರ್ಮಾನುಷ್ಠಾನ, ಧರ್ಮಾನುಷ್ಠಾನ, ಒಳ್ಳೆ ರೀತಿಯಾಗಿರುವಂತಹ ಕೆಲಸಗಳು, ಧರ್ಮಕ್ಕೆ ಪೂರಕವಾಗಿರುವಂತಹ, ಅಂದರೆ ಅಧರ್ಮದ ಕೆಲಸಗಳಲ್ಲದೆ ಧರ್ಮದ ಕೆಲಸಗಳನ್ನು ಮಾಡುವಂತಹ ಒಂದು ಮನಸ್ಥಿತಿ ಪ್ರಜೆಗಳಲ್ಲಿ ಉಂಟಾಗತ್ತೆ ಅಂತ. ಪ್ರಜೆಗಳು ಆರೋಗ್ಯವಂತರಾಗಿರ್ತಾರೆ, ಒಳ್ಳೆಯ ಮಳೆ, ಧಾನ್ಯಗಳು ಇತ್ಯಾದಿಗಳು ಹೇರಳವಾಗಿ ಬೆಳೆಯುವಂತಹ ಒಂದು ಯೋಗ ಈ ಗುರು ರಾಜನಾಗಿರೋದ್ರಿಂದ ಸಿಗುವಂಥದ್ದು ಈ ವರ್ಷ. ಇದನ್ನೇ ನಾವು ಪಂಚಾಂಗ ಶ್ರವಣ ಅಂತ ಕರಿತೀವಿ. ಪಂಚಾಂಗಗಳು ಅಂತಂದರೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ, ಇದನ್ನು ಪಂಚಾಂಗಗಳು ಅಂತ ಕರಿತೀವಿ. ತಿಥೇಶ್ಚ ಶ್ರೇಯಮಾಪ್ನೋತಿ, ತಿಥಿಯನ್ನು ನಾವು ಶ್ರವಣ ಮಾಡೋದ್ರಿಂದ ಶ್ರೇಯಸ್ಸು ಪ್ರಾಪ್ತವಾಗತ್ತೆ. ವಾರಾದ ಆಯುಷ್ಯವರ್ಧನಂ, ವಾರವನ್ನು ಹೇಳೋದ್ರಿಂದ ಆಯುಷ್ಯ ವರ್ಧಿಸುತ್ತದೆ.
ನಕ್ಷತ್ರಾದ್ ಹರತೆ ಪಾಪಂ, ನಕ್ಷತ್ರದ ಶ್ರವಣ ಮಾಡೋದ್ರಿಂದ ನಮ್ಮ ಪಾಪಗಳು ನಿವಾರಣೆ ಆಗತ್ತೆ. ಯೋಗಾದ್ ರೋಗ ನಿವಾರಣಂ, ಯೋಗವನ್ನು ಹೇಳೋದ್ರಿಂದ ರೋಗ ನಿವೃತ್ತಿ ಆಗತ್ತೆ. ಕರ್ಣಾತ್ ಕಾರ್ಯಸಿದ್ಧಿಶ್ಚ, ಕರ್ಣ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ, ಕರ್ಣ ಏನು ಅಂತ ತಿಳ್ಕೊಳ್ಳೋದ್ರಿಂದ ನಮ್ಮ ಕಾರ್ಯಗಳು ಸಿದ್ಧಿಯಾಗತ್ತೆ ಅಂತ. ಹಾಗೆ ಈ ಪಂಚಾಂಗ ಶ್ರವಣದ ಫಲ ಅಂತಂದ್ರೆ ಗೋದಾನ ತುಲ್ಯಂ ನೃಣಾಂ, ಗೋವಿನ ದಾನವ ಮಾಡಿದಂತಹ ಒಂದು ಫಲ ನಮಗೆ ಪ್ರಾಪ್ತವಾಗಬೇಕು ಅಂತಂದ್ರೆ ನಾನಾ ಕರ್ಮ ಸುಸಾದರಂ ಸಮುದಿತಂ ಪಂಚಾಂಗಮಾಕರ್ಣ್ಯತಾಂ, ಪಂಚಾಂಗ ಶ್ರವಣ ಮಾಡೋದ್ರಿಂದ ಗಂಗಾ ಸ್ನಾನಾದಿ ವಿಶೇಷ ಪುಣ್ಯ ಫಲಗಳು, ಗೋದಾನವನ್ನು ಮಾಡಿದಂತಹ ಫಲಗಳು ಇತ್ಯಾದಿಗಳು ಪ್ರಾಪ್ತವಾಗತ್ತೆ ಅಂತ ಶಾಸ್ತ್ರ ಕಾಲದ ನಂಬಿಕೆ. ಆದರೆ ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ, ಹೀಗೆಲ್ಲ ಆಗತ್ತಾ ಅಂತಂದ್ರೆ ಖಂಡಿತ. ನಮ್ಮ ಜೀವನ ನಿಂತಿರುವಂಥದ್ದು ಹೇಗೆ ಅಂತಂದ್ರೆ ಈ ಪ್ರಕೃತಿ ಯಾವ ರೀತಿಯಾಗಿರುವಂತಹ ವಿಚಾರದಲ್ಲಿ, ಪ್ರಕೃತಿಯಲ್ಲಿ ಆಗು ಹೋಗು ಬದಲಾವಣೆಗಳು ಏನೇನಿದೆ ಅದನ್ನು ತಿಳ್ಕೊಳ್ಳುವಂಥದ್ರ ಮೇಲೆ ನಮ್ಮ ಜೀವನ ನೆಮ್ಮದಿಯಾಗಿರುತ್ತೋ ಇಲ್ಲವೋ ಅನ್ನೋದು ನಿರ್ಧಾರ ಆಗಿರುತ್ತೆ. ಹಾಗಾಗಿ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆ ಮನುಷ್ಯರ ಜೀವನದ ಮೇಲೆ ಪರೋಕ್ಷವಾಗಿ ಪರಿಣಾಮವನ್ನು ಉಂಟು ಮಾಡೇ ಮಾಡುತ್ತೆ. ಉದಾಹರಣೆಗೆ ಈಗ ಯುದ್ಧಗಳು ನಡೀತಾ ಇದೆ. ಯುದ್ಧಗಳ ಪರಿಣಾಮ ಅನ್ನೋ ಥರದ ನಮ್ಮ ನಿಮ್ಮ ಮೇಲೆ ತಟ್ತಾ ಇಲ್ವಾ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ರೂ ಒಂದು ಹಂತದಲ್ಲಿ ಅದರ ಪರಿಣಾಮ ನಮ್ಮ ನಿಮ್ಮ ಮೇಲೆ ಕೂಡ ಬಂದಿದೆ. ಹಾಗಾಗಿ ಎಲ್ಲೋ ಆಗುವಂತಹ ಮಳೆಯೋ ಎಲ್ಲೋ ಆಗುವಂತಹ ಬೆಳೆಯೋ ನಮ್ಮ ಜೀವನದ ಮೇಲೂ ಕೂಡ ಪರಿಣಾಮವನ್ನು ತಟ್ಟತ್ತೆ. ಯುಗಾದಿಯ ಪ್ರಾರಂಭ, ವರ್ಷದ ಪ್ರಾರಂಭದಲ್ಲಿ ನಮಗೆ ಈ ವರ್ಷ ಯಾವ ರೀತಿಯಾಗಿರುವಂತಹ ಮಳೆ ಬೆಳೆ ಉಂಟಾಗತ್ತೆ ಅನ್ನೋದನ್ನ ತೀರ್ಮಾನ ಮಾಡಿ ಯಾವ ಬೆಳೆಯನ್ನ ಬೆಳೆದ್ರೆ ನಮಗೆ ಅಧಿಕ ಲಾಭ, ಯಾವ ಒಂದು ಮಣ್ಣಿನಲ್ಲಿ ಯಾವ್ಯಾವ ರೀತಿಯಾಗಿರುವಂತಹ ಧಾನ್ಯಗಳು ಹೆಚ್ಚಾಗಿ ವರ್ಧಿಸುತ್ತೆ, ಅದೇ ರೀತಿ ಪಶುಗಳು ಯಾವ ರೀತಿಯಾಗಿರುವಂಥದ್ದು ನಮಗೆ ಈ ವರ್ಷಗಳು ಅನುಕೂಲ. ಯಾಕಂದ್ರೆ ನಮ್ಮ ದೇಶ ನೋಡಿ, ನಮ್ಮ ದೇಶ ಈ ಕೇವಲ ಇವತ್ತು ನಾವೇನು ಜೀವನವನ್ನು ನೋಡ್ತಾ ಇದೀವಿ ಮಾಡರ್ನ್ ಆಗಿರುವಂತಹ ಜೀವನಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಇಲ್ಲಿ ನಮ್ಮ ದೇಶಕ್ಕೆ ಪ್ರಧಾನವಾಗಿರುವಂಥದ್ದು ಅಂತಂದ್ರೆ ಅಗ್ರಿಕಲ್ಚರ್. ಇದೇ ನಮ್ಮ ಸಂಸ್ಕೃತಿ ಆಗಿತ್ತು. ಪಶುಗಳು ಮತ್ತೆ ಅಗ್ರಿಕಲ್ಚರ್ ಅನ್ನುವಂಥದ್ದು ನಮ್ಮ ಜೀವನವೇ ಆಗಿತ್ತು. ಇವಾಗಾದ್ರೂ ನಮಗೆ ಬೇಕಾದಷ್ಟು ಬೇರೆ ಬೇರೆ ಮಾರ್ಗಗಳಿದೆ ಸಂಪಾದನೆಯನ್ನು ಮಾಡಲಿಕ್ಕೆ. ಆದರೆ ಹಿಂದೆ ಇದೆರಡೇ ಆದ ಕಾರಣ ಇದರ ಮೇಲೆ ನಮ್ಮ ಎಲ್ಲ ಶಾಸ್ತ್ರಗಳು ಕೂಡ ಅವಲಂಬಿತವಾಗಿತ್ತು. ಹಾಗಾಗಿ ಇದನ್ನ ತಿಳ್ಕೊಳ್ಳುವಂತಹ ಪರಿಯೇ ಪಂಚಾಂಗ ಶ್ರವಣವಾಗಿ ನಮಗೆ ಸಂಪ್ರದಾಯವಾಗಿ ಬಂತು ಅಂತ ತಿಳ್ಕೊಬೋದಾಗಿದೆ. ಇನ್ನು ಮಂತ್ರಿ ಯಾರಾಗ್ತಾರೆ, ರಾಜಗುರು ಆಗ್ತಾನೆ ಅಂತ ಹೇಳಿದ್ರೆ ಮಂತ್ರಿ ಯಾರಾಗ್ತಾರೆ ಅಂತಂದ್ರೆ ಕುಜ ಮಂತ್ರಿ ಆಗ್ತಾನೆ. ಆದ ಕಾರಣ ಒಂದಷ್ಟು ಅಗ್ನಿಭಯ ಇತ್ಯಾದಿಗಳು ಪ್ರಾರಂಭದಲ್ಲಿ ನಮಗೆ ಕಾಣಸಿಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಪ್ರಾರಂಭದಲ್ಲೇ ಇನ್ನೂ ಯುದ್ಧಗಳ ಒಂದು ವಾತಾವರಣ. ಕುಜರಾಹು ಸಂಯೋಗದಲ್ಲಿ ಈ ವರ್ಷ ಕುಂಭರಾಶಿಯಲ್ಲಿ ಕುಜರಾಹು ಸಂಯೋಗ ಆದದ್ದೇ ಯುದ್ಧವನ್ನ ಪ್ರಾರಂಭವನ್ನ ಮಾಡಿದ್ದು. ಹಾಗಾಗಿ ಪ್ರಾರಂಭದಲ್ಲಿ ಈ ಒಂದು ವಿಚಾರ ಅನ್ನುವಂಥದ್ದು ಇನ್ನು ಮುಂದುವರಿಯುತ್ತೆ. ನಂತರದಲ್ಲಿ ಎಷ್ಟೇ ಆದರೂ ಗುರು ರಾಜನಾಗಿರುವಂತಹ ಕಾರಣ, ಗುರು ಧರ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡುವನಾದ ಕಾರಣ ನಿಜವಾಗ್ಲೂ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಎಲ್ಲರಿಗೂ ಉಂಟಾಗಿ ಇದೆಲ್ಲವೂ ಕೂಡ ನಿವೃತ್ತಿಯಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ವರ್ಷದಲ್ಲಿ ಕಾಣುತ್ತೆ. ಮತ್ತೆ ಸೇನೆಗೆ ಅಧಿಪತಿ ಯಾರು? ಚಂದ್ರ, ಮನಸ್ಸಿಗೆ ಕಾರಕ. ಕುಜ ಸೇನೆಗೆ ಅಧಿಪತಿಯಾಗಿದ್ರೆ ಯುದ್ಧ ಇನ್ನೂ ಮುಂದುವರಿಯತ್ತೇನೋ, ಇನ್ನೂ ಇಲ್ಲಿ ಜನಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಬಡಿದಾಟಗಳು ಹೆಚ್ಚಾಗತ್ತೇನೋ ಅಂತ ಅಂದ್ಕೋಬಹುದು. ಆದರೆ ಸೇನೆಗೆ ಅಧಿಪತಿ ಆಗಿರುವಂಥವನು ಚಂದ್ರ ಆದ ಕಾರಣ ಚಂದ್ರ ಮನಸ್ಸಿಗೆ ಕಾರಕ. ಅಂದ್ರೆ ನಾವು ಮಾಡ್ತಿರೋದು ತಪ್ಪಲ್ವಾ, ಹೀಗೆಲ್ಲ ಮಾಡಬಾರದು ಅನ್ನುವಂತಹ ಮನಸ್ಸು ಕೂಡ ಜನಗಳಲ್ಲಿ ಉಂಟಾಗಿ ಸ್ವಲ್ಪ ಶಾಂತರಾಗಿ ಆಮೇಲೆ ನಂತರದಲ್ಲಿ ಸ್ವಲ್ಪ ರಿಗ್ರೆಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಕೂಡ ಈ ವರ್ಷ ನಮಗೆ ಕಾಣಿಸ್ಬೋದು. ಇನ್ನು ಶುಕ್ರ ಸಸ್ಯಾಧಿಪತಿ, ಸಸ್ಯಗಳಿಗೆ ಅಧಿಪತಿ ಶುಕ್ರನಾಗಿರುವಂತಹ ಕಾರಣ ಸಸ್ಯಗಳು ತುಂಬ ಚೆನ್ನಾಗಿ ವೃದ್ಧಿಯನ್ನು ಹೊಂದತ್ವೆ. ಒಳ್ಳೆ ರೀತಿಯಾಗಿರುವಂತಹ ಸುವೃಷ್ಟಿ ಮಳೆ ಬೆಳೆಗಳು ಅನ್ನುವಂಥದ್ದು ಉಂಟಾಗತ್ವೆ. ಅದರ ಜೊತೆಗೆ ಧಾನ್ಯಗಳು, ವಿಶೇಷವಾಗಿ ಧಾನ್ಯಕ್ಕೆ ಕಾರಕನೂ ಶುಕ್ರನೇ ಆದ ಕಾರಣ ಒಳ್ಳೆ ಧಾನ್ಯಗಳ ವೃದ್ಧಿ ಅನ್ನುವಂಥದ್ದು, ಬೆಳೆಯ ವೃದ್ಧಿ ಅನ್ನುವಂಥದ್ದು, ಹಾಗಾಗಿ ರೈತರಿಗೆ ತುಂಬಾ ಅದ್ಭುತವಾಗಿರುವಂತಹ ಲಾಭ ಅಂತ ಹೇಳ್ಬೋದು. ಇನ್ನು ರಸಕ್ಕೆ ಅಧಿಪತಿ ರವಿ ಆಗಿರುವಂತಹ, ರಸ ಅಂತಂದ್ರೆ ರಸ ಪದಾರ್ಥಗಳು ಅಂದ್ರೆ ಬೆಲ್ಲ, ಎಣ್ಣೆ ಇತ್ಯಾದಿ ರಸ ಪದಾರ್ಥಗಳು ಅಂತ ಕರಿತೇವೆ. ಮತ್ತೆ ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳು ಇತ್ಯಾದಿ ಪದಾರ್ಥಗಳು ಅನ್ನುವಂಥದ್ದು ನಮಗೆ ಈ ವರ್ಷ ಹೇರಳವಾಗಿ ಬೆಳೆಯುವಂತಹ ಸಾಧ್ಯತೆ. ಹಾಗಾಗಿ ಶ್ರೀಗಂಧದ ಬೆಳೆಗಾರರು ಹೊಸದಾಗಿ ಬೇಕಾದಷ್ಟು ಜನ ಪ್ರಾರಂಭ ಆಗಲಿಕ್ಕೆ
ಶುರುವಾಗತ್ತೆ ನಮ್ಮ ದೇಶದಲ್ಲಿ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇಲ್ಲಿರುವಂತಹ ಮಣ್ಣು, ಇಲ್ಲಿರುವಂತಹ ಒಂದು ವಾತಾವರಣ ಶ್ರೀಗಂಧದ ಬೆಳೆಗೆ ತುಂಬ ಪೂರಕ. ತುಂಬ ಜನ ಇವತ್ತು ಅದನ್ನ ಕಮರ್ಷಿಯಲ್ ಕ್ರಾಪ್ ಆಗಿ ಮಾಡ್ತಿದ್ದಾರೆ. ಈ ವರ್ಷ ಅದು ಜಾಸ್ತಿ ಆಗುವಂತಹ ಸಾಧ್ಯತೆ. ಇನ್ನು ಎಷ್ಟೋ ಕಡೆ ಎಳ್ಳನ್ನು ಬೆಳೆಯುವಂಥದ್ದು ಬಿಟ್ಬಿಟ್ಟಿದ್ರು, ತುಂಬ ಕಡಿಮೆ ಆಗಿತ್ತು. ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕ ಪ್ರಾಂತ್ಯಗಳಲ್ಲಿ ಎಳ್ಳನ್ನು ಬೆಳೀತಿದ್ದಂತಹ ಜಾಗದಲ್ಲೆಲ್ಲ ಕಡಿಮೆ ಆಗಿತ್ತು. ಆದರೆ ಈಗ ಹೇಗಾಗ್ತಿದೆ ಅಂತಂದರೆ, ನಿಜವಾದ ಎಣ್ಣೆಗೆ, ಅದರಲ್ಲೂ ಕೂಡ ಕೋಲ್ಡ್ ಪ್ರೆಸ್ಡ್ ಎಣ್ಣೆಗೆ ಡಿಮ್ಯಾಂಡ್ ಜಾಸ್ತಿ ಆಗಿ ಮತ್ತೆ ಆ ಹಳೆಯ ಒಂದು ಕ್ರಾಪ್ಸ್ಗಳ ಕಡೆಗೆ ಜನಗಳು ಮುಖ ಮಾಡಿರುವಂಥದ್ದು ಕೂಡ ಕಾಣಿಸ್ತದೆ. ಹಾಗಾಗಿ ಎಳ್ಳಿನ ಬೆಳೆ ಅನ್ನುವಂಥದ್ದು ಈ ವರ್ಷ ಜಾಸ್ತಿ ಆಗುವಂತಹ ಸಾಧ್ಯತೆ. ಇನ್ನು ಹಳದಿ ಬಣ್ಣದ ಪದಾರ್ಥಗಳು ಅಂದರೆ ಅರಿಶಿನ ಇತ್ಯಾದಿ ಪದಾರ್ಥಗಳೆಲ್ಲವೂ ಕೂಡ ಅದರ ಬೆಲೆ ಅನ್ನುವಂಥದ್ದು ಕಡಿಮೆ ಆಗತ್ತೆ. ಮತ್ತು ಪಶುಗಳಿಗೆ, ಕೃಷ್ಣ ಪಶುಗಳಿಗೆ ನಾಯಕ ಆಗಿರುವಂತಹ ಕಾರಣದಿಂದ ಗೋವಿನ ಸಂತತಿ ವೃದ್ಧಿ ಆಗತ್ತೆ. ಗೋವಿಗಳಿಗೆ ಒಳ್ಳೆ ಮೇವು ಸಿಗತ್ತೆ. ಮತ್ತು ಗೋವನ್ನು ಸಾಕ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ. ಒಳ್ಳೆ ರೀತಿಯಾಗಿರುವಂತಹ ಒಂದು ಹಾಲನ್ನು ಕೊಡುವಂತಹ ರೀತಿ ಗೋವುಗಳು ಆಗತ್ತೆ. ಇದೆಲ್ಲವೂ ಕೂಡ ಇಡೀ ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಇಡೀ ಸಮಷ್ಟಿಯಲ್ಲಿ ನಮ್ಮ ಒಂದು ದೇಶದ ಮೇಲೆ ಇಷ್ಟು ಪರಿಣಾಮವನ್ನು ಕೊಡುತ್ತೆ. ಹಾಗಾಗಿ ಗೋವಿನ ಮೇಲೆ ಮತ್ತು ಧಾನ್ಯಗಳ ಮೇಲೆ ಆಗುವಂತಹ ಮಳೆ ಮೇಲೆ ನಮ್ಮ ಜೀವನ ಆಧಾರ ಆಗಿದ್ದು. ಹಾಗಾಗಿ ಪಂಚಾಂಗ ಶ್ರವಣದಲ್ಲಿ ಇದನ್ನು ಪ್ರಧಾನವಾಗಿ ಹೇಳುವಂಥದ್ದು. ಸಾಧಾರಣವಾಗಿ ಇದಾದ ನಂತರದಲ್ಲಿ ನಮಗೆ ಜ್ಞಾಪಕ ಬರುವಂಥದ್ದು ಯುಗಾದಿಯ ಹಬ್ಬದ ಆಚರಣೆ ಅನ್ನುವಂಥದ್ದು ತುಂಬ ಮುಖ್ಯ. ಯಾವುದೇ ಹಬ್ಬವನ್ನು ಕೂಡ ನೋಡಿ, ನಮ್ಮಲ್ಲಿ ಒಂದು ಬಟ್ಟೆಯನ್ನು ತಗೊಂಡು ಬಂದರೂ ಕೂಡ ಸುಮ್ಮನೆ ಅದನ್ನು ಹಾಗೆ ಮೈ ಮೇಲೆ ಧಾರಣೆಯನ್ನು ಮಾಡಲ್ಲ. ಅದನ್ನು ಧಾರಣೆ ಮಾಡಲಿಕ್ಕೆ ಒಂದು ವಿಧಿವಿಧಾನವನ್ನು ಆಚರಣೆ ಮಾಡ್ತೀವಿ. ಏನು? ಆ ಬಟ್ಟೆಯನ್ನು ಕಡೆಯದಾಗಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನಾದರೂ ಮಾಡ್ತೇವೆ. ಇಲ್ಲಾಂದರೆ ಕನಿಷ್ಠ ಪಕ್ಷ ಒಂದು ಅರಿಶಿನವನ್ನಾದರೂ ಹಚ್ಚಿ ಆಮೇಲೆ ಧಾರಣೆ ಮಾಡ್ತೀವಿ. ಇದರ ಅರ್ಥ ಏನು ಅಂತಂದರೆ, ಸಂಸ್ಕಾರ ಅನ್ನುವಂಥದ್ದು ಇಲ್ಲದೆ ಯಾವುದು ನಮ್ಮ ಉಪಯೋಗಕ್ಕೆ ಬರಲ್ಲ ಅಂತ. ಹಾಗೆ ಒಂದು ವರ್ಷವನ್ನು ನಾವು ಪ್ರಾರಂಭ ಮಾಡುವಂಥದ್ದು ಕೂಡ ಒಂದು ರೀತಿ ಸಂಸ್ಕಾರ ಪೂರ್ವಕವಾಗಿ ಮಾಡ್ತೇವೆ. ಅದನ್ನೇ ನಾವು ಆಚರಣೆ ಅಂತ ಕರಿತೇವೆ. ಈ ಆಚರಣೆಯಲ್ಲಿ ಅನೇಕ ಸಂಪ್ರದಾಯಗಳು ನಮಗೆ ಬರುತ್ತೆ. ಮೊದಲನೇ ಸಂಪ್ರದಾಯ ಏನು ಅಂತಂದರೆ, ನಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಆ ವರ್ಷದ ಪಂಚಾಂಗವನ್ನು ತಂದಿಟ್ಟು ಬೆಳಗ್ಗೆ ಮಂಗಳ ಸ್ನಾನವನ್ನು ಮಾಡಿ, ಅದಾದ ನಂತರದಲ್ಲಿ ದೇವರಿಗೆ ವಿಶೇಷವಾಗಿ ಮಾವಿನ ಒಂದು ಚಿಗುರು ಹಾಕಿ ಮಾಡಿರುವಂತಹ ಮಾವಿನ ಪಚಡಿಯನ್ನು ನೈವೇದ್ಯವನ್ನು ಮಾಡುವಂಥದ್ದು ಕೂಡ, ಪಾನಕವನ್ನು ನೈವೇದ್ಯವನ್ನು ಮಾಡುವಂಥದ್ದು. ಈ ರೀತಿಯಾಗಿ ಒಂದಷ್ಟು ಸಂಪ್ರದಾಯ. ಆಂಧ್ರ ಸಂಪ್ರದಾಯದಲ್ಲಿ ಮಾವಿನ ಪಚಡಿಯನ್ನು ನೈವೇದ್ಯ ಮಾಡ್ತಾರೆ. ಇಲ್ಲಿ ಆದರೆ, ಕರ್ನಾಟಕದಲ್ಲಾದರೆ ಬೇರೆ ರೀತಿಯಾಗಿ ಮಾಡುವಂತಹ ಸಂಪ್ರದಾಯ. ಹೀಗೆ ಇದನ್ನ ಮಾಡಿ ಆಮೇಲೆ ದೇವರ ಮುಂದೆ ಪಂಚಾಂಗವನ್ನು ಇಟ್ಟು ಪಂಚಾಂಗಕ್ಕೆ ಪೂಜೆಯನ್ನು ಮಾಡಿ, ಆಮೇಲೆ ಅಲ್ಲಿ ಬೇವು ಬೆಲ್ಲವನ್ನು ಇಟ್ಟು ಪಂಚಾಂಗ ಶ್ರವಣವನ್ನು ಮಾಡಿ, ಹಿರಿಯರ ಕೈಯಿಂದ ಬೇವು ಬೆಲ್ಲವನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿ, ಆಮೇಲೆ ಆ ಬೇವು ಬೆಲ್ಲವನ್ನು ತಿನ್ನುವಂಥದ್ದು ಒಂದು ಸಂಪ್ರದಾಯ.